ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಸಿಂಪಲ್ ವೀಡಿಯೋ ಅಂತಲೇ ಹೇಳ್ಬೋದು. ಇವತ್ತಿನ ಡೈಲಿ ರೊಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಸಾಮಾನೆಲ್ಲ 2 ಪುಟ್ಟಿ ಸಾಮಾನಿದ್ವು. ಅವೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ನೀಟಾಗೆಲ್ಲ ವಾಶ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಹಾಕೋದಿತ್ತು. ಅದನ್ನು ರೆಡಿ ಮಾಡಿಕೊಂಡು ಹೊರಗಡೆನೇ ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೋಡ್ಬೋದು ಅವೆಲ್ಲ ಸಾಮಾನೆಲ್ಲ ವಾಶ್ ಮಾಡ್ಕೊಂಡ್ಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿಯಾದಂಥ ಚಪಾತಿ, ಬಿಸಿ ರೈಸು, ಆಮೇಲೆ ಅದ್ರ ಜೊತೆಗೇ ಒಂದೇ ಥರದ ಪಲ್ಯನೂ ಮಾಡ್ಕೊಂಡಿದ್ದೆ. ನಾನು ಸಿಂಪಲ್ಲಾಗಿ ಚೋಳಿಕಾಯಿ ಪಲ್ಯನೂ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ಸ್ವಲ್ಪ ಮೊಸರು ಇತ್ತು ಅಂತಲೇ ಹೇಳ್ಬೋದು. ಅದೇ ರೀತಿ 2 ಥರದ ಪಿಕ್ಕಿಲ್ ಚಟ್ನಿ ಅಂತಲೇ ಹೇಳ್ಬೋದು. ಒಂದು ಮಾವಿನಕಾಯಿ ಚಟ್ನಿ, ಒಂದು ಪುಂಡಿ ಸೊಪ್ಪಿನ ಚಟ್ನಿನೂ ಇತ್ತು ಮನೆಯಲ್ಲೇ. ಅದನ್ನೇ ಸರ್ವ್ ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಮಧ್ಯಾಹ್ನ ಊಟಕ್ಕೆ ಇಷ್ಟೇ ಸಿಂಪಲ್ ಅಂತಲೇ ಹೇಳ್ಬೋದು. ನೋಡ್ಬೋದು ಅದೇ ರೀತಿ ಫೇಸ್ನ ಒಂದು ಸ್ವಲ್ಪ ಟ್ಯಾನ್ ಆಗಿತ್ತು. ಅದಕ್ಕೂ ಫೇಸಿಗೂ ಒಂದು ಸ್ವಲ್ಪ ಕ್ರೀಮ್ ಅನ್ನೋದು ಮನೆಯಲ್ಲೇ ನಾನು ರೆಡಿ ಮಾಡ್ಕೊತೀನಿ ಯಾವಾಗೂ ಅಷ್ಟೇ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಮುಲ್ತಾನ್ ಮಟ್ಟಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರೋಸ್ಮೆರಿ ವಾಟ್ರನ್ನು ಸೇರಿಸ್ಕೊಂಡಿದ್ದೀನಿ, ರೋಸ್ ವಾಟ್ರ್. ಅದೇ ರೀತಿ ಒಂದು ಸ್ವಲ್ಪ ಹಾಲು, ಹಸಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ 2 ಡ್ರಾಪ್ ಅಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇನ್ನೊಂದು ಸ್ವಲ್ಪ ರೋಸ್ ವಾಟ್ರನ್ನು ಸೇರಿಸ್ಕೊಂಡಿದ್ದೀನಿ, ತೆಳುವಾಗಿರಬೇಕಲ್ವ ಅದಕ್ಕೆ. ಈಗ ನೋಡ್ಬೋದು ನಾನು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಹ್ಯಾಂಡನ್ನ ಸ್ವಲ್ಪ ಒದ್ದೆ ಬಟ್ಟೆಯಿಂದ ನಾವು ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಒರೆಸ್ಕೊಂಡ್ಮೇಲೆ ನಾವು ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡಬೇಕು. 1-2 ಸೆಕೆಂಡ್ ಅದೇ ರೀತಿ ನಾವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಮಸಾಜ್ನೂ ಮಾಡಬೇಕಾಗುತ್ತೆ. 2 ನಿಮಿಷ ಬಿಟ್ಟು ನಾವು ಹ್ಯಾಂಡನ್ನ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಒದ್ದೆ ಬಟ್ಟೆ ತೊಗೊಂಡೇ ಒರೆಸ್ಕೋಬೇಕು ನಾವು. ಶೈನಿಶಾಗಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಹ್ಯಾಂಡಿಗೂ ಅಪ್ಲೈ ಮಾಡ್ಕೋಬೋದು, ಫೇಸಿಗೂ ಇದೇ ರೀತಿ ನಾವು ಮಸಾಜ್ ಮಾಡಿಕೊಂಡು 1-2 ನಿಮಿಷ ಬಿಟ್ಟು ನಾವು ಫೇಸ್ ಅನ್ನೋದು ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಆ ಹ್ಯಾಂಡಿಗೂ ಈ ಹ್ಯಾಂಡಿಗೆ ಎಷ್ಟು ಶೈನಿಶಾಗಿ ಕಾಣ್ತಾ ಇದೆ ಅಲ್ವಾ. ಇಷ್ಟೇ ಸಿಂಪಲ್ ಹೋಮ್ ರೆಮಿಡಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು. ಸಿಂಪಲ್ಲಾಗಿ ಸ್ಕಿನ್ ಸ್ಮೂತ್ನೂ ಆಗುತ್ತೆ ನಮ್ಮದು. ಯಾವುದೇ ಕಾರಣಕ್ಕೆ ಡ್ರೈ ಆಗೋಲ್ಲ. ಈವ್ನಿಂಗ್ ಬಂದುಬಿಟ್ಟು ದೇವ್ರ ದೀಪ ಹಚ್ಚೋದಿತ್ತಲ್ವ, ಇವಾಗ ಶುಕ್ರವಾರ ದೇವ್ರ ದೀಪ ಎಲ್ಲ ಹಚ್ಕೊಂಡು ನಿಮಗೂ ನಮ್ಮ ಮನೆಯಲ್ಲಿ ಪೂಜೆ ಯಾವ ಥರ ಮಾಡ್ತೀನಿ ಅಂತೇಳಿ ವ್ಲಾಗ್ ತೋರಿಸಿದ್ದೀನಿ.